ನಾವು ಅನ್ನ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಹಾಕುವ ಖಾರ ಖಾರ ಬೂತಾಯಿ ಪುಳಿ ಮುಂಚಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಬೂತಾಯಿ ಪುಳಿ ಮುಂಚಿ ಮಾಡುವ. ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಚೆಂದ ಚೆಂದ ಉಂಟು ಬೂತಾಯಿ, ಕೆಂಪಾಗಿ ಬೂತಾಯಿ ಪುಳಿ ಮುಂಚಿ ಮಾಡುವ. ಇಷ್ಟು ಸಾಕ ಅಂತ ಇನ್ನೂ ಸಹ ಉಂಟು, ಅದನ್ನು ಸ್ವಲ್ಪ ಒಂದು ತೆಗೆದಿಡುವ. ಯಾಕಂದರೆ ಸುಮ್ಮನೆ ಯಾಕೆ ವೇಸ್ಟ್ ಆಗ್ತದೆ. ನಾವು ಇರೋದು ಒಂದು 2-3 ಜನ. ನೋಡಿ, ಬೂತಾಯಿ ಎಲ್ಲ ಚೆಂದ ಚೆಂದ ಕೆಂಪಾಗಿ ಉಂಟು. ಇದನ್ನೀಗ ನಾವು ಉಂಟಲ್ಲ, ಇದನ್ನು ಬೂತಾಯಿಯನ್ನು ಚೆಂದವಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತರುವ. ಅದಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಬೂತಾಯಿ ರೆಸಿಪಿಯನ್ನು ವಾಚ್ ಮಾಡಿ, ಆಯಿತಾ? ಈಗ ನೋಡುವ ಹೇಗೆ ಮಾಡೋದಂದರೆ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ನೋಡಿ, ಕ್ಲೀನ್ ಮಾಡಿರೋ ತಂದಾಯಿತು. ಒಂದು ಅರ್ಧ ಕೆ ಜಿ ಅಷ್ಟು ಆಗ್ಬೋದು. 1 ಕೆ ಜಿ ಇತ್ತು, ನಾನು ಅರ್ಧ ಕೆ ಜಿ ಅಷ್ಟು ಮಾಡಿದೆ. ಈಗ ನೋಡಿ, ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೇನೆ. ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡುವ. ಈಗ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ. ಈಗ ನಾವು ಮೆಣಸನ್ನು ಫ್ರೈ ಮಾಡುವ. ಮೆಣಸು ಮತ್ತು ಸಾಮಾನು ಫ್ರೈ ಮಾಡುವ. ಈಗ ನಾನೊಂದು 15 ಮೆಣಸನ್ನು ಹಾಕಿದ್ದೇನೆ. 15 ಸಾಕು, ತುಂಬ ಖಾರ ಬೇಡ. ನಾವೇನು ತೆಂಗಿನ ತುರಿ ಹಾಕೋದಿಲ್ಲ, ಖಾಲಿ ಮೆಣಸು ಮಾತ್ರ ಹಾಕೋದು. ಅದಕ್ಕೋಸ್ಕರ ಸ್ವಲ್ಪ ತುಂಬ ಕಪ್ಪಾಗೋದು ಬೇಡ, ಸಾಕು. ಸ್ವಲ್ಪ ಡ್ರೈ ಆದರೆ ಸಾಕು ಅಷ್ಟೇ ಮೆಣಸು. ಇದಂದರೆ ಒಣಗಿಸಿಟ್ಟಂಥ ಮೆಣಸು, ಡ್ರೈ ಆದರೆ ಸಾಕು ಇಷ್ಟೇ. ಈಗ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕುವ. 2 ಸ್ಪೂನಷ್ಟು ಸಾಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕುವ. ಮತ್ತೊಂದು 1/4 ಸ್ಪೂನಷ್ಟು, ಕಾಲಲ್ಲಿ ಕಾಲು ಸಾಸಿವೆ ಹಾಕುವ. ಮತ್ತು ಸ್ವಲ್ಪ ಪೆಪ್ಪರ್ ಹಾಕುವ. ಅದು ಒಂದು ಅರ್ಧ ಸ್ಪೂನಷ್ಟು ಸಾಕು ಪೆಪ್ಪರ್. ಮತ್ತು ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕುವ. ಈಗ ಇದನ್ನೆಲ್ಲವನ್ನು ಹುರ್ಕೊಳ್ಳುವ, ಚೆಂದಾಗಿ ರೋಸ್ಟ್ ಆಗಲಿ. ಸಾಕಿದು, ಇದನ್ನು ತೆಗಿವೆ ಈಗ ನಾವು. ಈಗ ಇದನ್ನು ಈ ಹುರಿದಿಟ್ಟಂಥ ಸಾಮಾನನ್ನು ಎಲ್ಲ ಇದಕ್ಕೆ ಹಾಕುವ, ಟ್ರಾನ್ಸ್ಫರ್ ಮಾಡುವ. ಸ್ವಲ್ಪ ಬಿಸಿ ಬಿಸಿ ಉಂಟು, ಅದು ಸ್ವಲ್ಪ ತಣ್ಣಗಾಗಲಿ, ಅದನ್ನು ನಾವು ಗ್ರೈಂಡ್ ಮಾಡುವ. ಈಗ ಅರ್ಧ ತುಂಡು ಈರುಳ್ಳಿ, ಮತ್ತೊಂದು 7-8 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಹುಳಿ ಸ್ವಲ್ಪ, ಒಂದು ಸ್ಪೂನಷ್ಟು ಅರಸಿನ. ಹೀಗೆ ಇಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡುವ. ಇದು ಮಾಡುವ, ಸಾರು ಮಾಡುವ ಅದನ್ನು. ಈಗ ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕುವ. ಅದೇ ಆಗ ಹುರಿದ ಬಾಣಲೆಗೆ ಹಾಕುವ. ಈಗ ಸ್ವಲ್ಪ ಎಣ್ಣೆ ಹಾಕುವ. ಈಗ ಎಣ್ಣೆ ಕಾಯ್ದ ತಕ್ಷಣ ನಾವು ಅದಕ್ಕೆ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು, ಶುಂಠಿ ಇದನ್ನಿಷ್ಟನ್ನು ಹಾಕುವ. ಈಗ ಎಣ್ಣೆ ಬಿಸಿ ಆಗಲಿ. ಈಗ ಈರುಳ್ಳಿಯನ್ನು ಹಾಕುವ. ಕಾಯಿ ಮೆಣಸು 2 ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಿಮಗೆ ಖಾರ ಜಾಸ್ತಿ ಆಗ್ತದಾದರೆ ಸ್ವಲ್ಪ ಕಡಿಮೆ ಆಗೋದಾದರೆ ಒಂದು 3 ಹಾಕಿ. ನಾನು 2 ಹಾಕಿದ್ದೇನೆ, ಖಾರ ಜಾಸ್ತಿ ಆಗೋದಂತ. ಮತ್ತು 1 ಟೊಮೆಟೊ ಚಿಕ್ಕದು, ಮತ್ತು ಹುಳಿ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದು ಹಾಕಿದೆ ಟೊಮೆಟೊ. ಮತ್ತು ಒಂದು ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಶುಂಠಿ ಎಲ್ಲ ಡೈಜೆಷನ್ಗೆಲ್ಲ ಒಳ್ಳೆಯದಾಗ್ತದೆ ನಿಮಗೆ. ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಈಗ ನೋಡಿ, ಈಗ ಈ ಮಸಾಲೆಯನ್ನು ಹಾಕೋದಕ್ಕೆ. ಸ್ವಲ್ಪ ಮಿಕ್ಸಿದೊಂದು ನೀರನ್ನು ಹಾಕುವ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ.
ಸ್ವಲ್ಪ ದಪ್ಪ ಬೇಕಾದರೂ ದಪ್ಪ ಇಡಿ, ತೆಳು ಆಗಬೇಕಾದ್ರೆ ತೆಳು ಮಾಡಿ. ಇಷ್ಟು ಉಪ್ಪು ಹಾಕುವ. ಉಪ್ಪು ಹಾಕಿ ಆದ್ಮೇಲೆ ಈಗ ನಾವು ಅದನ್ನು ಈಗ ಅದನ್ನು ಕುದಿಲಿಕ್ಕೆ ಬಿಡುವ. ಒಂದು 5 ನಿಮಿಷ ಕುದಿಲಿ ಮಸಾಲೆ ಚೆಂದ. ಅದ ನಂತರ ನಾವು ಮೀನು ಹಾಕುವ. ಈಗ ನೋಡಿ ಮೀನು ಕುದೀತಾ ಬಂತು. ಮಸಾಲೆ ಕುದೀತಾ ಬಂತು. ಈಗ ನಾವು ಇದಕ್ಕೆ ಮೀನು ಹಾಕುವ. ಇಲ್ಲಿ ಉಪ್ಪು ಕಡಿಮೆ ಉಂಟ ಚೆಕ್ ಮಾಡಿಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪು ಹಾಕಿಕೊಳ್ಳಿ. ಈಗ ನಾವು ಮೀನು ಹಾಕುವ. ಚಿಕ್ಕ ಚಿಕ್ಕ ಬೂತಾಯಿ, ತುಂಬ ಚಿಕ್ಕದಲ್ಲ, ಮೀಡಿಯಮು. ಇದಕ್ಕಿಂತ ಚಿಕ್ಕದು ಸಹ ಬರ್ತದೆ. ಅದು ಮತ್ತೆ ಸಹ ಚೆಂದ ಆಗ್ತದೆ. ಈಗ ಮೆಲ್ಲ ಇದು ಹಾಕಿ ಸಟ್ಟುಗೆ ಹಾಕಿ ಈಗ ಈ ಪೊಸಿಷನಲ್ಲಿ ನಾವು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ನೋಡಿ, ಸ್ವಲ್ಪ ಹಿಂಗು, ಯಾಕಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಲ್ಲ, ಅದಕ್ಕೋಸ್ಕರ ಹಿಂಗನ್ನು ಸ್ವಲ್ಪ ಹಾಕಬೇಕು. ಬೂತಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೋಸ್ಕರ. ಅಂದರೆ 2 ನಿಮಿಷ ಕುದೀಲಿ. ಬೂತಾಯಿ ಪುಲಿ ಮುಂಚಿ ರೆಡಿ ಆಯಿತು. ನೀವು ಸಹ ಹೀಗೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಅದ ನಂತರ ನಿಮಗೆ ಹೇಗೆ ಬಂದಿದೆ ಅಂತ ನನಗೊಂದು ಕಮೆಂಟ್ ಮಾಡಿ, ಆಯಿತಾ? ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬೂತಾಯಿ ಪುಲಿ ಮುಂಚಿ ರೆಡಿ ಆಯಿತು. ಎಷ್ಟು ಚಂದದ ಬೂತಾಯಿ. ತುಂಬ ಚೆಂದ ಬಂದಿದೆ, ಟೇಸ್ಟ್ ಆಗಿದೆ. ಅದರಲ್ಲಿ ನಾವು ಹುಳಿ ಮತ್ತು ಶುಂಠಿದೆಲ್ಲ ಫ್ಲೇವರ್ ಎಲ್ಲ ಒಂದಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಈಗ ನೋಡಿ, ನಾವು ಸರ್ವ್ ಮಾಡುವ. ನೋಡಿ, ಈಗ ನಾವು ಅನ್ನ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಹಾಕುವ. ಖಾರ ಖಾರ ಬೂತಾಯಿ ಪುಲಿ ಮುಂಚಿ. ಖಾರ 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 ಆಗಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಟೇಕ್ ಕೇರ್, ಬೈ.